ತೋರಿಸೋ ಆ ಒಂದು ಗ್ರಾಮದಲ್ಲಿ ಮಾನವನ ಊಹೆಗೂ ಮೀರಿದ ಚಕಿತಗಳು ಎದುರಾಗುತ್ತಿವೆ. ಹಾಗೆ ಎದುರಾಗೋ ಚಕಿತಗಳು ಆಧುನಿಕ ಲೋಕವನ್ನ ಬೆಬ್ಬೆರಗಾಗಿಸುತ್ತಿವೆ. ಹೀಗೆಲ್ಲ ನಡೆಯೋದಕ್ಕೆ ಸಾಧ್ಯವಾ ಎಂಬ ಪ್ರಶ್ನೆಗಳನ್ನ ಮೂಡಿಸುತ್ತಿವೆ. ಅಸಲಿಗೆ ಅಂತಹ ಚಕಿತಗಳನ್ನ ಎದುರಾಗಿಸುತ್ತಿರೋದಾದ್ರೂ ಯಾರು ಎಂಬ ಹಲವು ಪ್ರಶ್ನೆಗಳಿಗೆ ಉತ್ತರ ಓರ್ವ ಸ್ವಾಮಿಗಳು. ಅಂತಹ ಶಕ್ತಿಶಾಲಿ ಸ್ವಾಮಿಗಳು ಎದುರಾಗಿಸುತ್ತಿರೋ ವಿಸ್ಮಯಕಾರಿ ಸಂಗತಿಗಳೇ ನಮ್ಮ ಇಂದಿನ ಇದು ಉಂಟೆ. ಗ್ರಾಮದಲ್ಲಿನ ಆ ಸ್ವಾಮಿಗಳಿಂದ ಚಕಿತಗಳು ಎದುರಾಗುತ್ತಿವೆಯಾ? ಅಂತಹ ಚಕಿತಗಳು ಇಡೀ ಮನುಕುಲವನ್ನ ಬೆಬ್ಬೆರಗಾಗಿಸುತ್ತಿವೆಯಾ? ಅದು ಹೇಗೆ? ಈ ಗ್ರಾಮದಲ್ಲಿನ ನಡೆದಾಡುವ ದೇವರೆಂದೇ ಖ್ಯಾತಿಯನ್ನ ಪಡೆದಿರುವ ಆ ಸ್ವಾಮಿಗಳೆಂದರೆ ಇಡೀ ಗ್ರಾಮಸ್ಥರಿಗೆ ಭಯವೂ ಹೌದು, ಭಕ್ತಿಯೂ ಹೌದು. ಈ ವಿಚಾರದಲ್ಲಿ ನಾವು ಕಂಡಂತೆ ಎಲ್ಲ ಸುಶಿಕ್ಷಿತರು, ಏನು ಲಿಟ್ರೇಟ್ಸು, ವಿದ್ಯಾವಂತರು ಪ್ರತಿಯೊಬ್ಬರು ಸಹ ಸ್ವಾಮಿಗೆ ಕಾಮನ್ನಾಗಿ ನಡ್ಕೊಂತಾರೆ. ಇದರಲ್ಲಿ ಬಿಡಪ ಮೌಢ್ಯ ಇರತಕ್ಕಂಥವರು ಭಾಳ ಏನು ಹೊರದೇ ಇರೋರು ಅಲ್ಲ, ಪ್ರತಿಯೊಬ್ಬರು ಸುಶಿಕ್ಷಿತರು ಸಹ ನಮ್ಮ ಸ್ವಾಮಿಗೆ ನಿಷ್ಠೆಯಿಂದ ನಡ್ಕೊಂತಾರೆ. ಯಾಕೆಂದರೆ ಆ ಥರವಾದ ಸನ್ನಿವೇಶಗಳೇ ನಮ್ಮಲ್ಲಿ ಜಾಸ್ತಿ. ಈ ಗ್ರಾಮದಲ್ಲಿನ ಆ ಸ್ವಾಮಿಗಳಲ್ಲಿ ಒಂದು ಅದ್ಭುತ ಶಕ್ತಿ ಇದೆಯಂತೆ. ಆ ಅದ್ಭುತ ಶಕ್ತಿಯೇ ಪಂಚಾಂಗ ನೋಡದೆಯೇ, ಕಂಪ್ಯೂಟರ್ ಬಳಸದೆಯೇ ತಮ್ಮಲ್ಲಿನ ವಿಸ್ಮಯಕಾರಿ ಶಕ್ತಿಯಿಂದ ಹಿಂದೆ ನಡೆದದ್ದನ್ನ ಮುಂದೆ ನಡೆಯೋದನ್ನ ನಿಖರವಾಗಿ ಹೇಳುವುದು. ನಿಖರವಾಗಿ ಭವಿಷ್ಯವನ್ನ ನುಡಿಯೋ ಈ ಗ್ರಾಮದ ಆ ವಿಸ್ಮಯಕಾರಿ ಸ್ವಾಮಿಗಳು ಯಾವ ಸಮಸ್ಯೆಯ ಪರಿಹಾರಕ್ಕೆ ಏನನ್ನ ಮಾಡಬೇಕು ಎಂಬುದನ್ನು ತಿಳಿಸುತ್ತಾರಂತೆ. ಅಂತಹ ಸೂಚನೆಯನ್ನ ಪಾಲಿಸಿದ್ರೆ ಸಮಸ್ಯೆಗಳು ವಿಸ್ಮಯಕಾರಿ ರೀತಿಯಲ್ಲಿ ಪರಿಹಾರವಾಗುತ್ತಂತೆ. ಅಂತಹ ಸಂಗತಿಗಳ ಜೊತೆಗೆ ಅವರಿಂದ ಪವಾಡಗಳು, ಚಮತ್ಕಾರಗಳು ಕ್ಷಣ ಮಾತ್ರದಲ್ಲಿ ಸೃಷ್ಟಿಯಾಗಿ ಬಿಡುತ್ತವಂತೆ. ವಕೀಲರಾಗಿರೋ ಭೈರೇಶ್ ರವರು ಅಂತಹ ಯಾವ ಪವಾಡಗಳನ್ನಾಗಲಿ ಚಮತ್ಕಾರಗಳನ್ನಾಗಲಿ ನಂಬುತ್ತಿರಲಿಲ್ಲ. ಆದ್ರೆ ಇದೀಗ ಗ್ರಾಮದಲ್ಲಿನ ಆ ಸ್ವಾಮಿಗಳನ್ನ ಸಂಪೂರ್ಣವಾಗಿ ನಂಬಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ. ಅವರನ್ನ ಇದೀಗ ಯಾವ ಕಾರಣಕ್ಕಾಗಿ ಸಂಪೂರ್ಣವಾಗಿ ನಂಬುತ್ತಿದ್ದೀರೆಂಬ ನಮ್ಮ ಪ್ರಶ್ನೆಗಳಿಗೆ ಭೈರೇಶ್ ರವರು ಬಿಚ್ಚಿಟ್ಟಂತಹ ಕೆಲವೊಂದು ಸಂಗತಿಗಳು ಇಡೀ ಮನುಕುಲವನ್ನೇ ಚಕಿತಗೊಳಿಸುತ್ತವೆ. ಈಕೆ ಕೆಲವು ವರ್ಷಗಳ ಹಿಂದೆ ನನ್ನ ತಂದೆಯವರು ಇದ್ದಕ್ಕಿದ್ದಂತೆ ಹಾಸಿಗೆ ಹಿಡಿದ್ರು. ಏನು ತಿನ್ನದಂತಾದ್ರು, ಮೇಲೆ ಏಳದಂತಾದ್ರು. ಒಂದು ತಿಂಗಳುಗಳ ಕಾಲ ನಾನಾ ರೀತಿಯ ಚಿಕಿತ್ಸೆ ನಡೆಸಿದ ವೈದ್ಯರು ನಿಮ್ಮ ತಂದೆಯವರು ಉಳಿಯುವುದಿಲ್ಲ, ಮನೆಗೆ ಎತ್ಕೊಂಡು ಹೋಗಿ ಅಂತ ಹೇಳಿಬಿಟ್ರು. ಎಷ್ಟು ಜನ ಬಂದಿದ್ರು, ಎಷ್ಟು ಊರು ಜನನೇ ಬಂದಿತ್ತು, ಸತ್ತೋಗಿತ್ತೆ ಬಾಡಿ ತಗೊಂಡ್ ಬಂದಿದ್ದಾರೆ ಅಂತ ಬಸ್ ಸ್ಟಾಪ್ಗೆ. ಇನ್ನೇನು ಪ್ರಾಣ ಹೋಗಿಬಿಡುತ್ತೆ ಎಂಬ ಸ್ಥಿತಿಯಲ್ಲಿ ಓರ್ವರು ಇವರಿಗೆ ಒಂದು ಸಲಹೆ ನೀಡಿದ್ರು. ಆ ಸಲಹೆಯೇ ಚಮತ್ಕಾರಗಳನ್ನ ಎದುರಾಗಿಸೋ ಆ ಸ್ವಾಮಿಗಳನ್ನ ನಿಮ್ಮ ಮನೆಗೆ ಕರೆದುಕೊಂಡು ಬನ್ನಿರೆಂಬುವುದು. ಆದ್ರೆ ಅಂತಹವುಗಳ ಬಗ್ಗೆ ನಂಬಿಕೆ ಇಲ್ಲದೆ ಇದ್ದ ಈ ವಕೀಲರು ನೋಡೋಣ ಎಂದು ಆ ಸ್ವಾಮಿಗಳ ಬಳಿಗೆ ಹೋಗಿ ನಮ್ಮ ಮನೆಗೆ ಬನ್ನಿರೆಂದು ಮನವಿ ಮಾಡಿದ್ರು. ಇವರ ಮನವಿಗೆ ಓಗೊಟ್ಟ ಆ ಸ್ವಾಮಿಗಳು ಇವರ ಮನೆಗೆ ಬಂದರು.
ಇವರ ಮನೆಗೆ ಬಂದ ಆ ಸ್ವಾಮಿಗಳು ಇವರ ತಂದೆಯವರನ್ನ ಒಮ್ಮೆ ಮುಟ್ಟಿದರಂತೆ. ಆ ನಂತರ ಕೆಲವೊಂದು ಪೂಜೆಗಳನ್ನ ಮಾಡಿಸಿದರಂತೆ. ತದನಂತರ ಆ ಸ್ವಾಮಿಗಳು ಒಂದು ಮಾತನ್ನ ಹೇಳಿದರಂತೆ. ಆ ಮಾತೆ, ನಿಮ್ಮ ತಂದೆಯವರನ್ನ ನಾನು ಉಳಿಸುತ್ತೇನೆ, ಎದ್ದು ಊಟ ಮಾಡುವಂತೆ ಮಾಡುತ್ತೇನೆ, ಎದ್ದು ಓಡಾಡುವಂತೆ ಮಾಡುತ್ತೇನೆ ಎಂಬುದು. ಅದರ ಜೊತೆಗೆ 13ನೇ ದಿನ ನಿಮ್ಮ ತಂದೆಯವರು ಮೇಲೆದ್ದು ಊಟ ಮಾಡುತ್ತಾರೆ, ನೀವೇ ನೋಡಿರೆಂದು ಆ ಸ್ವಾಮಿಗಳು ಹೇಳಿ ಹೋದ 13ನೇ ದಿನಕ್ಕೆ ಒಂದು ಚಕಿತ ಎದುರಾಯಿತು. ಆ ಚಕಿತವೇ ಆ ಸ್ವಾಮಿಗಳು ಹೇಳಿದಂತೆ 13ನೇ ದಿನ ಇವರ ತಂದೆಯವರು ಮೇಲೆ ಎದ್ದದ್ದು, ಎದ್ದು ಊಟ ಮಾಡಿದ್ದು, ಇದೀಗ ಆರೋಗ್ಯವಾಗಿರುವುದು. ಬಂದ ನಂತರ 13ನೇ ದಿವಸಕ್ಕೆ ಊಟ ಮಾಡುತ್ತೆ ಅಂತ ಏನ್ ಹೇಳಿದ್ರು, 13ನೇ ದಿವಸಕ್ಕೆ ಊಟ ಮಾಡಿದ್ದು. ನಾನು ನಂಬಿದ್ದು ಅವಾಗಲೇ 12 ದಿವಸಕ್ಕೆ ಮಾಡಿದ್ರು ನಂಬ್ತಾ ಇರಲಿಲ್ಲ, 14 ದಿವಸಕ್ಕೂ ನಂಬಿದ್ರು ಮಾಡ್ತಿರ್ಲಿಲ್ಲ. 13ನೇ ದಿವಸಕ್ಕೆ ಕರೆಕ್ಟಾಗಿ ಊಟ ಮಾಡಿದ್ದು. ಸೊ ಅವತ್ತಿಂದ ನಮ್ಮ ತಂದೆ ಈಗಲೂ ಗಟ್ಟಿಮುಟ್ಟಾಗಿದ್ದಾರೆ, ಕೆಲಸ ಮಾಡ್ತಾರೆ, ಹೊಲದ ಕೆಲಸ ಮಾಡ್ತಾರೆ. ಈ ಗ್ರಾಮದಲ್ಲಿನ ಆ ಸ್ವಾಮಿಗಳು ಆಸ್ಪತ್ರೆಯಲ್ಲಿ ಗುಣವಾಗೋ ಕಾಯಿಲೆಗಳಿದ್ದರೆ ಆಸ್ಪತ್ರೆಗಳಿಗೆ ಹೋಗಿರೆಂದು ಹೇಳುತ್ತಾರಂತೆ. ಆಸ್ಪತ್ರೆಗಳಲ್ಲಿ ಗುಣವಾಗದ ಕಾಯಿಲೆಗಳಿಗೆ ಬೇರೊಂದು ಸಲಹೆಯನ್ನ ಸೂಚಿಸುತ್ತಾರಂತೆ. ಕೆಲವೊಮ್ಮೆ ತಾವು ಕುಳಿತಲ್ಲೇ ಕುಳಿತು ರಾಜ್ಯದ ಯಾವ ವೈದ್ಯರಿಂದ ಎಂತಹ ಕಾಯಿಲೆಗಳು, ಎಂತಹ ಸಮಸ್ಯೆಗಳು ಪರಿಹಾರವಾಗುತ್ತದೆ ಎಂಬುದನ್ನ ಹೇಳಿಬಿಡುತ್ತಾರಂತೆ. ಅಂತಹ ಸಮಯದಲ್ಲಿ ವೈದ್ಯರ ಹೆಸರನ್ನು ಸಹ ಸೂಚಿಸುತ್ತಾರಂತೆ. ಗ್ರಾಮದಲ್ಲಿನ ಸ್ವಾಮಿಗಳು ತಮ್ಮಲ್ಲಿನ ದಿವ್ಯ ಶಕ್ತಿಯಿಂದ ಹಳ್ಳಿಯಲ್ಲೇ ಕುಳಿತು ದೂರದ ಊರುಗಳಲ್ಲಿನ ವೈದ್ಯರ ಹೆಸರುಗಳನ್ನ ಹೇಳುತ್ತಾರ. ಅವರು ಹೇಳಿದ ಕಡೆಗೆ ಹೋದಾಗ ಚಕಿತಗಳು ಎದುರಾಗುತ್ತವ. ಅದು ಹೇಗೆ ತಿಳಿಯೋಣ ಒಂದು ಸಣ್ಣ ಬ್ರೇಕ್ ನಂತರ. ಇವರ ಹೆಸರು ರಮೇಶ್ ಅಂತ. ಬಿಕಾಂ ಗ್ರಾಜ್ಯುಯೇಟ್ ಆಗಿರುವ ರಮೇಶ್ ಅವರು ಆಗ ಯಾವ ಚಮತ್ಕಾರವನ್ನೂ ನಂಬುತ್ತಿರಲಿಲ್ಲ. ಇವರು ಮದುವೆಯಾದ ನಂತರ ಒಂದು ಸಮಸ್ಯೆ ಇವರನ್ನ ಕಾಡಲು ಆರಂಭಿಸಿತು. ಆ ಸಮಸ್ಯೆಯೇ ಮದುವೆಯಾಗಿ 6 ವರ್ಷಗಳು ಕಳೆದರೂ ಸಹ ಮಕ್ಕಳಾಗದೇ ಇದ್ದದ್ದು. ಮಡದಿಯವರಿಗೆ ಪದೇ ಪದೇ ಗರ್ಭಪಾತವಾಗಲು ಆರಂಭಿಸಿದ್ದು. ಏನು ಪುತ್ರ ಸಂತಾನ ಇರಲಿಲ್ಲ. ಸ್ವಲ್ಪ ನಮ್ಮ ಮನೆಯವರಿಗೆ ಬಹಳ ಗರ್ಭಪಾತ ಆಗ್ತಾ ಇತ್ತು. ಇವರ ಅಣ್ಣನವರು ಗ್ರಾಮದಲ್ಲಿನ ಆ ಸ್ವಾಮಿಗಳ ಬಳಿಗೆ ಹೋಗಿ ಸಮಸ್ಯೆಯನ್ನ ತಿಳಿಸಿರಿ, ಅವರು ಪರಿಹಾರವನ್ನ ಸೂಚಿಸುತ್ತಾರೆ ಎಂದು ಪದೇ ಪದೇ ಹೇಳಲು ಆರಂಭಿಸಿದ್ರು. ಅವರ ಒತ್ತಾಯಕ್ಕೆ ಮಣಿದು ಆ ಸ್ವಾಮಿಗಳ ಬಳಿಗೆ ಹೋದಾಗ ಸ್ವಾಮಿಗಳು ಆಸ್ಪತ್ರೆಗೆ ಹೋಗಿರಿ, ಸಮಸ್ಯೆ ಪರಿಹಾರವಾಗುತ್ತೆ ಅಂತ ಹೇಳಿದ್ರು. ಇಲ್ಲಿಗಾಗಲೇ ಬಹಳಷ್ಟು ಆಸ್ಪತ್ರೆಗಳಿಗೆ ಸುತ್ತಿದ್ದೇವೆ, ಇದೀಗ ಯಾವ ಆಸ್ಪತ್ರೆಗೆ ಹೋಗ್ಬೇಕು ಎಂದು ಇವರು ಪ್ರಶ್ನೆ ಮಾಡಲು ನಿಂತರು. ಅದಕ್ಕೆ ಆ ಸ್ವಾಮಿಗಳು ದಿಕ್ಕನ್ನ ತೋರಿಸಿದ್ರು. ಆಗ ಇವರು ದಾವಣಗೆರೆಯ ಅಂದಾಗ ಅಲ್ಲ ಅಂದ್ರು. ಶಿವಮೊಗ್ಗಕ್ಕೆ ಹೋಗಬೇಕಾ ಎಂದಾಗ ಹೌದು, ಅಲ್ಲಿಗೆ ಹೋಗಿರೆಂದ್ರು. ಅಲ್ಲಿ ಯಾವ ಆಸ್ಪತ್ರೆಗೆ ಹೋಗಬೇಕೆಂದಾಗ ಡಾಕ್ಟರ್ ಯಶೋಧಮ್ಮನವರನ್ನ ಭೇಟಿ ಮಾಡಿರೆಂದು ಮಾತ್ರ ಹೇಳಿದ್ರು. ನಾನು ಒಳಗೆ ನಗ್ತಿದ್ದೆ, ಯಾವ ಯಶೋಧಮ್ಮನ ಹುಡ್ಕೊಂಡು ಹೋಗೋಣಪ್ಪ ನಾನು ಅಂತ. ಆಮೇಲೆ ಅವರು ಸಿದ್ದರಾಮಕ್ಕ ಅಂತ ಅವರಿದ್ರಲ್ಲ, ಅಯ್ಯೋ ನನಗೆ ನೋಡಿದ್ದಾರೆ ಅವರೇ ಕಣಪ್ಪ, ಒಳ್ಳೆ ಹೆಣ್ಮಕ್ಳು ಡಾಕ್ಟ್ರು. ನಾನು ಸ್ವಲ್ಪ ತಬ್ಬಿಬ್ಬಾದೆ, ಏನೋ ಇದೆ ಅನ್ನಿಸ್ತು. ಸ್ವಾಮಿಗಳಲ್ಲಿ ಅಪಾರವಾದ ಶಕ್ತಿ ಇದೆ ಎಂಬುದು ಸ್ವಲ್ಪ ಸ್ವಲ್ಪವೇ ಮನವರಿಕೆಯಾಗಲು ಆರಂಭಿಸಿತು. ಆ ನಂತರ ಶಿವಮೊಗ್ಗಕ್ಕೆ ಹೋಗಿ ಡಾಕ್ಟರ್ ಯಶೋಧಮ್ಮ ಅವರನ್ನ ಭೇಟಿ ಮಾಡಿದ್ರು. ಇವರ ಮಡದಿಯವರಿಗೆ ಕೆಲವೊಂದು ಔಷಧೋಪಚಾರವನ್ನ ಅವರು ಹೇಳಿದ ನಂತರ ಮತ್ತೊಂದು ಚಕಿತ ಎದುರಾಯಿತು.
ಆ ಚಕಿತವೇ ಇವರ ಮಡದಿ ಗರ್ಭವತಿಯಾಗಿದ್ದು, ಆನಂತರ ಒಂದು ಗಂಡು ಮಗುವಿಗೆ ಜನ್ಮವಿತ್ತಿದ್ದು. ಮನೆಯವ್ರನ್ನ ಕರ್ಕೊಂಡೋದೆ. ಡಾಕ್ಟ್ರು ನಂಜಪ್ಪ ಹಾಸ್ಪಿಟ್ಲಲ್ಲಿ ಇದ್ದರು, ಸಿಕ್ಕರು. ಮೊದಲನೇ ಮಗು ಗಂಡು ಮಗು ಹುಟ್ಟಿದ. ಸ್ವಾಮಿ ಕೇಳಿದೆ, ನನ್ನ ಹೆಸರಿಡು ಅಂತ ಹೇಳಿ. ಈ ಫೋಟೋವನ್ನು ಒಮ್ಮೆ ಗಮನವಿಟ್ಟು ನೋಡಿ. ಬಾಲಕನ ಬಲಗಾಲು ತಿರುಚಿಕೊಂಡಿದೆ. ಈ ಬಾಲಕನ ತಂದೆ ರಾಜಕುಮಾರ್. ಮಗಂದೇ ಒಂದು ಕಾಲಿಗೆ ಈ ಥರ ಇತ್ತು ಸರ್, ಬಲಗಾಲು, ಒಂದೇ ಕಾಲು ಹುಟ್ಟಿದಾಗಲಿಂದ ಸರ್, ಗರ್ಭದಿಂದ ಬಂದಕ್ಕೂ ಇದೇ ಥರ ಇತ್ತು. ಅಂತಹ ಸ್ಥಿತಿಯಲ್ಲಿ ಇವರು ಮಗನನ್ನ ಎತ್ತಿಕೊಂಡು ಆ ಸ್ವಾಮಿಗಳ ಬಳಿಗೆ ಹೋದ್ರು. ಪುಟ್ಟ ಬಾಲಕನ ತಿರುಚಿಕೊಂಡ ಕಾಲನ್ನ ನೋಡಿದ ಆ ಸ್ವಾಮಿಗಳು ಒಂದು ಮಾತನ್ನ ಹೇಳಿದ್ರಂತೆ. ಆ ಮಾತೆ, ಬಾಲಕನಿಗೆ 7 ವರ್ಷಗಳಾದಾಗ ನಾನೇ ಆ ಕಾಲನ್ನ ಸರಿ ಮಾಡುತ್ತೇನೆಂದು ಹೇಳಿದ್ದು. ಬಂದು ಕೇಳಿದಾಗ ಅದು ನನಗಿರಲಿ, ನಾನು ಇಷ್ಟೇ ವರ್ಷಕ್ಕೆ ನಾನು ರೆಡಿ ಮಾಡಾಕ್ತೀನಿ ಅಂತ. 7 ವರ್ಷಕ್ಕೆ ನಾನು ರೆಡಿ ಮಾಡ್ತೀನಿ ಸರ್. ಸ್ವಾಮಿಗಳ ಅಂತ ಮಾತಿನ ಮೇಲೆ ವಿಶ್ವಾಸವಿಟ್ಟು ಜೀವನ ಸಾಗಿಸಿದ ಇವರಿಗೆ ಒಂದು ಚಕಿತ ಎದುರಾಯಿತು. ಆ ಚಕಿತವೇ ಆ ಸ್ವಾಮಿಗಳು ಹೇಳಿದಂತೆ ಮಗನಿಗೆ 6 ವರ್ಷ ತುಂಬಿ 7ನೇ ವರ್ಷಕ್ಕೆ ಕಾಲಿಟ್ಟ ಕೂಡಲೇ ಮಗನ ತಿರುಚಿಕೊಂಡ ಕಾಲು ಸರಿಯಾಗಿದ್ದು, ಇದೀಗ ಆ ಮಗ ಬೆಳೆದು ದೊಡ್ಡವನಾಗಿರುವುದು, ಎಲ್ಲರಂತೆ ನಡೆದಾಡುತ್ತಿರುವುದು. ಕಡು ಬಡತನದಲ್ಲಿ ಜೀವನ ಸಾಗಿಸಿದ ಅದೆಷ್ಟೋ ಜನರು ಗ್ರಾಮದಲ್ಲಿನ ಸ್ವಾಮಿಗಳನ್ನ ನಂಬಿದ ನಂತರ ಲಕ್ಷಾಧಿಪತಿಗಳಾಗಿದ್ದಾರೆ, ಕೋಟ್ಯಾಧಿಪತಿಗಳಾಗಿದ್ದಾರೆ. ಅಸಲಿಗೆ ಗ್ರಾಮದಲ್ಲಿನ ಆ ಸ್ವಾಮಿಗಳಿಗೆ ಪವಾಡಗಳನ್ನ ನಡೆಸುವಂತಹ, ಚಮತ್ಕಾರಗಳನ್ನ ಎದುರಾಗಿಸುವಂತಹ, ನಿಖರವಾದ ಭವಿಷ್ಯವನ್ನ ನುಡಿಯುವಂತಹ ಶಕ್ತಿ ಬಂದದ್ದಾದ್ರೂ ಹೇಗೆ ಎಂಬ ಹಲವು ಪ್ರಶ್ನೆಗಳಿಗೆ ಉತ್ತರ ಒಂದು ಗುಹೆಯಲ್ಲಿ ವಾಸವಾಗಿರೋ ಆ ದೇವರು. ಇಲ್ಲಿನ ಗುಹೆಯಲ್ಲಿನ ದೇವರು ಯುಗ ಯುಗಗಳಿಂದ ಪೂಜಿಸಲ್ಪಟ್ಟಿದೆ. ಇಲ್ಲಿನ ದೇವರಿಗೆ ಓರ್ವ ಭಕ್ತ ಎಡೆಯಾಗಿ ನೀಡಿದ್ದು ವಿಷವನ್ನ. ಈತ ದೇವರಿಗೆ ವಿಷವನ್ನ ಕುಡಿಸಿದ ನಂತರ ಒಂದು ವಿಚಿತ್ರ ಎದುರಾಯಿತು. ಆ ವಿಚಿತ್ರವೇ ಆ ದೇವರು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದು. ಓರ್ವ ಭಕ್ತ ದೇವರಿಗೆ ವಿಷವನ್ನ ನೀಡಿದ ನಂತರ ಆ ದೇವರು ವಿಷವನ್ನ ಕುಡಿದು ಆಸ್ಪತ್ರೆಗೆ ಸೇರಿದ್ದಾದ್ರೂ ಹೇಗೆ? ಗ್ರಾಮದಲ್ಲಿ ಚಮತ್ಕಾರಗಳನ್ನ ಎದುರಾಗಿಸುತ್ತಿರೋ ಆ ಸ್ವಾಮಿಗಳಾದ್ರೂ ಯಾರು ತಿಳಿಯೋಣ ಒಂದು ಸಣ್ಣ ಬ್ರೇಕ್ ನಂತರ. ಕಡು ಬಡತನದಲ್ಲಿ ಜೀವನ ಸಾಗಿಸುತ್ತಿದ್ದ ಕೃಷ್ಣ ರೆಡ್ಡಿಯವರು ಆ ಸ್ವಾಮಿಗಳು ಆ ಒಂದು ಶಕ್ತಿಶಾಲಿ ಗುಹಾ ತಾಣಕ್ಕೆ ಹೋಗಿ ಕೋತಿಗಳಿಗೆ ಊಟವನ್ನ ಮಾಡಿಸಿ ಬಾ, ಆ ನಂತರ ನಿನ್ನ ಜೀವನ ಬದಲಾಗುತ್ತೆ ಅಂತ ಹೇಳಿದ್ರು. ಅದರಂತೆ ಕೋತಿಗಳಿಗೆ ಊಟವನ್ನ ಮಾಡಿಸಿ ಬಂದ ನಂತರ ಕೃಷ್ಣ ರೆಡ್ಡಿಯವರ ಬಡತನ ದೂರಾಯಿತು. ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ ಪ್ರಭಾದಿವ್ಯಕಾಯಂ ಪ್ರಕೀರ್ತಿ ಪ್ರದಾಯಂ ಭಜೆ ವಾಯುಪುತ್ರಂ ಭಜೆ ಬಾಲಗಾತ್ರಂ ಭಜೆ ಸೂರ್ಯಮಿತ್ರಂ ಭಜೇಹಂ ಪವಿತ್ರಂ. ಅವತ್ತಿನಿಂದ ಇಲ್ಲಿಗೆ ಅದು ನನ್ನ ಸ್ಥಿತಿನೇ ಚೇಂಜ್ ಆಗಿಬಿಡ್ತು ಸರ್. ಅಸಲಿಗೆ ಗ್ರಾಮದಲ್ಲಿನ ಸ್ವಾಮಿಗಳಿಗೆ ಚಮತ್ಕಾರಗಳನ್ನ ಎದುರಾಗಿಸುವಂತಹ ಅದ್ಭುತ ಶಕ್ತಿ ತುಂಬಿದವರಾದ್ರೂ ಯಾರು ಎಂಬ ಹಲವು ಪ್ರಶ್ನೆಗಳಿಗೆ ಉತ್ತರ
ಗುಹೆಯಲ್ಲಿ ವಾಸವಾಗಿರೋ ದಶರಥ ರಾಮೇಶ್ವರ ಸ್ವಾಮಿ. ಓಂ ಶಿವೋಹಂ ಓಂ ಶಿವೋಹಂ ರುದ್ರನಾಮಂ ಭಜೇಹಂ. ಯುಗ ಯುಗಗಳಿಂದ ಪೂಜಿಸಲ್ಪಡ್ತಿರುವ ದಶರಥ ರಾಮೇಶ್ವರ ಸ್ವಾಮಿಯಿಂದ ನಡೆದಂತಹ ಪವಾಡಗಳಿಗೆ, ನಡೆಯುತ್ತಿರುವಂತಹ ಪವಾಡಗಳಿಗೆ ಲೆಕ್ಕವೇ ಇಲ್ಲ. ಇವರ ಹೆಸರು ಅಶೋಕ್ ಅಂತ. ಇವರಿಗೆ ದಶರಥ ರಾಮೇಶ್ವರ ಸ್ವಾಮಿ ಎಂದರೆ ಪರಮಭಕ್ತಿ. ಚಿಕ್ಕಂದಿನಿಂದಲೂ ಇವರನ್ನ ಒಂದು ಆಲೋಚನೆ ಕಾಡುತ್ತಿತ್ತು. ಆ ಆಲೋಚನೆಯೇ ದಶರಥ ರಾಮೇಶ್ವರ ಸ್ವಾಮಿಯ ಬಗ್ಗೆ ಹಾಡುಗಳನ್ನ ಬರೆಯುವುದು, ಒಂದು ಧ್ವನಿ ಸುರುಳಿಯ ಮಾಲಿಕೆಯನ್ನ ಬಿಡುಗಡೆ ಮಾಡುವುದು, ಆ ಸ್ವಾಮಿಯ ಕುರಿತು ಒಂದು ಸಿನಿಮಾ ಮಾಡುವುದು. ನನ್ನ ಜೀವನದಲ್ಲಿ ಕೊನೆಯ ಆಸೆ, ಮೊದಲನೇ ಆಸೆ ಆಡಿಯೋ ಆದರೆ ಕೊನೆಯ ಆಸೆ ವಿಡಿಯೋ. ಅಂದರೆ ನಾನು ಒಂದು ದೃಶ್ಯ ಮಾಧ್ಯಮವನ್ನು ಮಾಡಿ ದಶರಥ ರಾಮೇಶ್ವರನ ಪ್ರಪಂಚಕ್ಕೆ ತೋರಿಸಿ ನಾನು ಸಾವು ಕೊನೆ ಬರಬೇಕು, ಅದು ಮಹದಾಸೆ. ಮದುವೆಯಾಗಿ ಮಕ್ಕಳಾದರೂ ಸಹ ಅಂತಹ ಆಸೆ ಕೇವಲ ಆಸೆಯಾಗಿಯೇ ಉಳಿದು ಬಿಟ್ಟಿದೆಂದು ಹೇಳಲು ಆರಂಭಿಸಿದ ಅಶೋಕ್ ಒಂದು ವಿಚಿತ್ರ ಸಂಗತಿಯನ್ನ ಬಿಚ್ಚಿಟ್ರು. ಅಂತಹ ವಿಚಿತ್ರ ಸಂಗತಿಯನ್ನ ಬಿಚ್ಚಿಡುವುದಕ್ಕೂ ಮುಂಚೆ ಯಾರೂ ನನ್ನನ್ನ ಅನುಕರಿಸಬೇಡಿರೆಂದು ವಿನಂತಿಸಿಕೊಂಡ್ರು. ಅನುಕರಿಸಿದ್ರೆ ಪ್ರಾಣಕ್ಕೆ ಅಪಾಯವೆಂದು ಹೇಳಿದ್ರು. ಜೀವನದಲ್ಲಿ ನಾನಂದುಕೊಂಡದ್ದು ಯಾವುದೂ ನಡೆಯಲಿಲ್ಲವಲ್ಲ ಎಂಬ ನೋವು ಪ್ರತಿಕ್ಷಣ ನನ್ನನ್ನ ಕಾಡಲು ಆರಂಭಿಸಿತು. ಎಲ್ಲರೂ ನನ್ನನ್ನು ನೋಡಿ ಅಪಹಾಸ್ಯ ಮಾಡಲು ಆರಂಭಿಸಿದ್ರು. ಆಗ ನಾನು ಒಂದು ನಿರ್ಧಾರಕ್ಕೆ ಬಂದೆ. ಆ ನಿರ್ಧಾರವೇ ವಿಷ ಕುಡಿದು ಸಾಯುವುದು. ಅಂತಹ ನಿರ್ಧಾರವನ್ನ ಮಾಡಿದ ನಾನು ಅದೊಂದು ರಾತ್ರಿ ವಿಷಕಾರಿ ಕ್ರಿಮಿನಾಶಕವನ್ನ ಹಿಡಿದು ಒಂದು ಕೋಣೆಯೊಳಕ್ಕೆ ಹೋಗಿ ಬಾಗಿಲನ್ನ ಹಾಕಿಕೊಂಡೆ. ವಿಷ ಸೇವಿಸುವುದಕ್ಕೂ ಮುಂಚೆ ದಶರಥ ರಾಮೇಶ್ವರನನ್ನ ನೆನೆದೆ. ಜೊತೆಗೆ ದೇವರನ್ನ ಬೈಯಲು ಆರಂಭಿಸಿದೆ. ನನ್ನ ಒಂದು ಸಣ್ಣ ಆಸೆಯನ್ನ ಈಡೇರಿಸದ ನೀನು ದೇವರೇ ಅಲ್ಲ ಎಂದೆ. ಜೊತೆಗೆ ಅರ್ಧ ಭಾಗ ವಿಷವನ್ನ ಒಂದು ಪಾತ್ರೆಯಲ್ಲಿ ಹಾಕಿ, ಲೇ ದಶರಥ, ಇದೇ ನೈವೇದ್ಯ, ನೀನು ಸ್ವೀಕರಿಸು ಎಂದು ನೋವಿನೊಂದಿಗೆ ಸಿಟ್ಟಿನೊಂದಿಗೆ ಹೇಳಿದೆ. ಪಾಯಸ ಆದರೆ ಅಥವಾ ಏನಾದರೂ ಎಡೆ ಸ್ವೀಟ್ ಆದರೆ ನೀನು ಎಡೆ ಸ್ವೀಕಾರ ಮಾಡ್ತೀಯಲ್ಲಪ್ಪ, ಮತ್ತು ಇದು ಸಮೇತ ನಿನಗೆ ಎಡೆ ಮಾಡ್ತಾ ಇದ್ದೇನೆ, ಇದನ್ನು ಸ್ವೀಕಾರ ಮಾಡು. ನಾನು ಮೇಲೆ ಬಂದು ಹಾಡುಗಳನ್ನು ಬರಿತೀನಿ, ಮೇಲೆ ಬಂದು ಸಿನಿಮಾ ಮಾಡ್ತೀನಿ, ನನಗೆ ಈ ಜಗತ್ತು ಬೇಡ, ನನ್ನ ಮೇಲೆ ಕರ್ಕೊ ಅಂತ ಅಳ್ತಾ ಬಿಟ್ಟು ನನ್ನೆಲ್ಲ ಪೂಜೆ ಮಾಡಿಬಿಟ್ಟು ನಾನು ಸ್ವೀಕಾರ ಮಾಡಿ ಪಾಯ್ಸನ್ ತೊಗೊಂಡು. ಲೇ ದಶರಥ, ಎಡೆ ಇಟ್ಟಿರುವ ವಿಷವನ್ನ ನೀನು ಕುಡಿಯಲೇಬೇಕೆಂದು ಹೇಳಿ ಅರ್ಧ ಲೀಟರ್ನಷ್ಟು ವಿಷವನ್ನ ನಾನು ಕುಡಿದು ಬಿಟ್ಟೆ. ಕಣ್ಣಲ್ಲೇ ಮಂಚಾಗಿ ಬಿಟ್ಟವು. ಏನೂ ಕಾಣಿಸದಂತಾಯ್ತು. ಬಿದ್ದು ಒದ್ದಾಡಲು ಆರಂಭಿಸಿದನಷ್ಟೇ. ಕಣ್ಣೆಲ್ಲ ಬ್ಲರ್ ಆಯಿತು. ಬ್ಲರ್ ಆಗ್ತಿದ್ದಂಕಲೇ ನನ್ನ ಮುಗಿದೋಯ್ತು ಅಂತಂದು ಹೇಳ್ಬಿಟ್ಟು ಮೂರ್ಛೆ ಬಿದ್ದಿದ್ದೆ. ಮೂರ್ಛೆ ಬಿದ್ದಾಗ ನಮ್ಮ ಮನೆಯಲ್ಲಿ ಏನು ಕಾಣಿಸ್ಲಿಲ್ಲ. ಮೂರು ದಿನಗಳ ಕಾಲ ಐಸಿಯುನಲ್ಲಿ ಸಾವು ಬದುಕಿನ ನಡುವೆ ಸೆಣಸಾಟ ನಡೆಸುತ್ತಿದ್ದ ನನ್ನನ್ನ 34ನೇ ದಿನ ಜನರಲ್ ವಾರ್ಡ್ಗೆ ಶಿಫ್ಟ್ ಮಾಡಲಾಯಿತು. 33 ದಿನಗಳ ಕಾಲ ಐಸಿಯುನಲ್ಲಿದ್ದೆ ಸರ್ ನಾನು. 33 ದಿನದ ನಂತರ ಜನರಲ್ ವಾರ್ಡ್ಗೆ ಶಿಫ್ಟ್ ಮಾಡಿರು. ಜನರಲ್ ವಾರ್ಡ್ನಲ್ಲಿ ಕೆಲ ದಿನಗಳ ಕಾಲ ಚಿಕಿತ್ಸೆ ನಡೆಯಿತು. ಸ್ವಲ್ಪ ಚೇತರಿಸಿಕೊಂಡ ನಂತರ ಗ್ರಾಮಕ್ಕೆ ತರಲಾಯಿತು. ಮತ್ತೆ ಚೆಕಪ್ಗೆ ಆಸ್ಪತ್ರೆಗೆ ಹೋದಾಗ ವಿಷ ಕುಡಿದು ಪಕ್ಕದ ಬೆಡ್ನಲ್ಲೇ ಇದ್ದಂತಹ ವ್ಯಕ್ತಿಯ ಬಗ್ಗೆ ವೈದ್ಯರನ್ನ ಕೇಳಿದಾಗ, ಯಾರು ಆ ದಶರಥ ಎಂಬ ಪೇಷಂಟ್ ಬಗ್ಗೆ ನೀವು ಕೇಳುತ್ತಿದ್ದೀರಾ ಎಂದು ಹೇಳಿದ ಕೂಡಲೇ ಅಶೋಕ್ಗೆ ಶಾಕ್. ವೀರಭದ್ರಾಯ ಅಗ್ನಿನೇತ್ರಾಯ ಘೋರ ಸಂಹಾರಃ ಸಕಲ ಲೋಕಾಯ ಸರ್ವಭೂತಾಯ. ಬೆಳಗಿನ ಜಾವ 4:30ಕ್ಕೆ ನಾನು ನನ್ನನ್ನು ಐಸಿಯುಗೆ ಅಡ್ಮಿಟ್ ಮಾಡಿದರೆ 4:35ಕ್ಕೆ ದಶರಥ ಅನ್ನೋ ಪೇಷಂಟು ಅದೇ ಐಸಿಯುಗೆ ಅಡ್ಮಿಟ್ ಅವಾಗಲೇ ಬಂತು. ಹಿಂದೆ 5 ನಿಮಿಷ ಡಿಫ್ರೆನ್ಸ್. ಯಾವಾಗ ನನಗೆ ಏನೇನು ಟ್ರೀಟ್ಮೆಂಟ್ ಹಾಕೋರೋ ನನಗೆ ಪಕ್ಕದಲ್ಲೇ ಬೆಡ್ಗೆ ಇರ್ತಕ್ಕಂಥ ದಶರಥನಿಗೂ ಅದೇ ಟ್ರೀಟ್ಮೆಂಟು, ನನಗೂ ಅದೇ ಟ್ರೀಟ್ಮೆಂಟು.
ಜನರಲ್ ವಾರ್ಡ್ಗೂ ಸಮೇತ ಡಿಸ್ಚಾರ್ಜ್ ಮಾಡಿ ಜನರಲ್ ವಾರ್ಡಿಗೆ ಶಿಫ್ಟ್ ಮಾಡಿದ್ದು 4:35ಕ್ಕೆ ಹೆಂಗೆ ಕೊಟ್ರ 4:30 4:35ಕ್ಕೆ ಹಂಗೆ ಅವನು ನನ್ನ ಹಿಂದೆ ಮುಂದೆನೆ ಕೊಟ್ಟರು ಹೊರಗಡೆ. ನಾನು ಕಣ್ಣೀರಿಟ್ಟು ಭಕ್ತಿಯಿಂದ ಸಿಟ್ಟಿನಿಂದ ನೈವೇದ್ಯಕ್ಕೆ ಇಟ್ಟ ವಿಷವನ್ನ ಸಾಕ್ಷಾತ್ ದಶರಥ ರಾಮೇಶ್ವರನೇ ಸ್ವೀಕರಿಸಿದ್ದಾನೆ. ನಾನು ಎಲ್ಲಿಯವರೆಗೆ ಆಸ್ಪತ್ರೆಯಲ್ಲಿ ಇದ್ದೆನೋ ಅಲ್ಲಿಯವರೆಗೆ ಆತನು ನನ್ನ ಜೊತೆಯಲ್ಲಿ ಇದ್ದಾನೆ, ನನ್ನ ಪಕ್ಕದಲ್ಲೇ ಇದ್ದು ನನ್ನನ್ನ ಬದುಕುಳಿಸಿದ್ದಾನೆ ಎಂಬ ಮಾತು ಅಶೋಕವರದ್ದು. ನಾನು ನಂಬಿರ್ತಕ್ಕಂಥ ದೇವರು, ಅದು ನನ್ನ ಆರಾಧ್ಯ ದೈವ, ನಾನು ಅಷ್ಟು ಪ್ರೀತಿಸ ದೇವರು. ನಾನು ಇಟ್ಟು ಪೂಜೆ ಮಾಡಿದಂತಹ ವಿಷ ಅವನೇ ಯಾಕೆ ಸ್ವೀಕಾರ ಮಾಡಿರಬಾರ್ದು? ಮತ್ತೆ ಅದೇ ಹೆಸರಲ್ಲಿ ಬಂದಲ್ಲ ಯೇಸುವಿಗೆ, ಬೇರೆ ಹೆಸರಲ್ಲಿ ಬರ್ಬೋದಿತ್ತು. ನನ್ನ ಭಕ್ತ ವಿಷ ಕೊಡುತ್ತಾನೆ, ನನ್ನ ಭಕ್ತ ಎಡೆ ಮಾಡಿರ್ತಕ್ಕಂಥ ವಿಷವನ್ನು ಅವನು ಕೊಡುತ್ತಾನೆ. 2 ಜನನೂ ಸಮೇತ ಐಸಿಯುಗೆ ಅಡ್ಮಿಟ್ ಮಾಡಿದ್ದಾರೆ. ನನ್ನ ಮಗ ಹೊರಗೆ ಬರ್ತಾನೋ ಇಲ್ವೋ ಅಂತಂದೇಳಿ ಜೊತೆಲೇ ಬಂದಿದ್ದಾನ ಅವನು. ಅಶೋಕ್ಗೆ ಎದುರಾದಂತಹ ಚಕಿತಗಳು ಇಲ್ಲಿಗಾಗಲೇ ಸಹಸ್ರಾರು ಜನರಿಗೆ ಎದುರಾಗಿವೆ, ಎದುರಾಗುತ್ತಿವೆ. ಅಸಲಿಗೆ ಈ ಸ್ವಾಮಿಯಿಂದ ಶಕ್ತಿಯನ್ನ ಪಡೆದು ಚಮತ್ಕಾರಗಳನ್ನ ಎದುರಾಗಿಸ್ತಿರೋ ಗ್ರಾಮದಲ್ಲಿನ ಆ ಸ್ವಾಮಿಗಳಾದ್ರೂ ಯಾರು ಎಂಬ ಹಲವು ಪ್ರಶ್ನೆಗಳಿಗೆ ಉತ್ತರ ಗ್ರಾಮದಲ್ಲಿ ಇರುವಂತಹ ದಶರಥ ರಾಮೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯೇ ಆ ವಿಸ್ಮಯಕಾರಿ ಸ್ವಾಮಿಗಳು. ದಶರಥ ರಾಮೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯನ್ನ ಪಲ್ಲಕ್ಕಿಯಲ್ಲಿ ಕೂರಿಸಿ ನಾಲ್ವರು ಎತ್ತಿಕೊಂಡಾಗ ಬರೆಯುವುದರ ಮೂಲಕ ಸ್ವಾಮಿಯಿಂದ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಕುರುಹನ್ನ ಪತ್ತೆ ಹಚ್ಚುವ ಮೂಲಕ ಭವಿಷ್ಯವನ್ನ ತಿಳಿಸುತ್ತೆ. ಈ ಮೂರ್ತಿಯಿಂದ ನಡೆಯುತ್ತಿರುವಂತಹ ಸಕಲ ಚಮತ್ಕಾರಗಳಿಗೂ ಮೂಲ ಗುಹೆಯಲ್ಲಿ ನೆಲೆಯಾಗಿರೋ ದಶರಥ ರಾಮೇಶ್ವರ. ಕಣ್ಣು ಕಾಣದ ತಂದೆ ತಾಯಿಯನ್ನ ಕಾವಡಿಯಲ್ಲಿ ಹೊತ್ತು ಶ್ರವಣಕುಮಾರ ಈ ತಾಣಕ್ಕೆ ಬರುತ್ತಾರೆ. ತಂದೆ ತಾಯಿಗೆ ಕುಡಿಯಲು ನೀರನ್ನ ತರಲು ಇಲ್ಲಿನ ಕಲ್ಯಾಣಿಯ ಬಳಿಗೆ ಬಂದು ನೀರನ್ನ ತುಂಬಿಕೊಳ್ಳಲು ಮುಂದಾಗುತ್ತಾರೆ. ಯಾವುದೋ ಕಾಡು ಪ್ರಾಣಿ ಇರಬಹುದೆಂದು ದಶರಥರು ಬಿಟ್ಟಂತಹ ಶಬ್ದವೇದಿ ಬಾಣ ಶ್ರವಣಕುಮಾರನಿಗೆ ತಗುಲಿ ಶ್ರವಣಕುಮಾರ ಪ್ರಾಣವನ್ನ ಬಿಡುತ್ತಾನೆ. ಆ ಸಂಗತಿಯನ್ನ ತಿಳಿದು ತಂದೆ ತಾಯಿ ದಶರಥನಿಗೆ ಶಾಪವಿತ್ತು ಪ್ರಾಣ ಬಿಡುತ್ತಾರೆ. ತಪ್ಪಾಗಿ ಹೋಯಿತಲ್ಲ ಎಂದು ದಶರಥ ಮಹಾರಾಜರು ಮೂವರನ್ನ ಇಲ್ಲಿಯೇ ಮಣ್ಣು ಮಾಡುತ್ತಾರೆ. ಹಾಗೆ ಶ್ರವಣಕುಮಾರ ಹಾಗೂ ಅವರ ತಂದೆ ತಾಯನ್ನ ಮಣ್ಣು ಮಾಡಲಾಗುತ್ತದೆ. ದೋಷದ ಪರಿಹಾರಕ್ಕೆ, ಶಾಪದ ಪರಿಹಾರಕ್ಕೆ ದಶರಥ ಮಹಾರಾಜರು ಒಂದು ಮಣ್ಣಿನ ಲಿಂಗವನ್ನ ಗುಹೆಯಲ್ಲಿ ಸ್ಥಾಪಿಸಿ ತಪಸ್ಸನ್ನ ಮಾಡುತ್ತಾರೆ. ಪ್ರತ್ಯಕ್ಷನಾದ ಶಿವ ಪರಮಾತ್ಮರು ಇಟ್ಟಂತಹ ಶಾಪವು ಪರಿಹಾರವಾಗುವುದು. ಅಂತಹ ಶಾಪದ ಹಿಂದೆ ಒಂದು ಮಹತ್ತರವಾದ ಉದ್ದೇಶವಿದೆ, ಲೋಕ ಕಲ್ಯಾಣದ ವಿಷಯವಿದೆ ಎಂದು ಹೇಳಿ ಮಾಯವಾಗುತ್ತಾರೆ. ಹಾಗೆಯೇ ಶಿವರು ಮಾಯವಾದಾಗ ಒಂದು ಲಿಂಗವು ಉದ್ಭವವಾಗುತ್ತೆ. ಹಾಗೆ ಉದ್ಭವವಾದ ಲಿಂಗವೇ ಈ ದಶರಥ ರಾಮೇಶ್ವರ ಸ್ವಾಮಿ ಶಿವಲಿಂಗ. ಓಂ ಶಿವೋಹಂ ಓಂ ಶಿವೋಹಂ ರುದ್ರನಾಮಂ ಭಜೇಹಂ. ವನವಾಸಕ್ಕೆ ಬಂದಾಗ ರಾಮ ಲಕ್ಷ್ಮಣರು ಈ ಲಿಂಗವನ್ನ ದರ್ಶನ ಮಾಡಿ ಪೂಜೆ ಸಲ್ಲಿಸುತ್ತಾರೆ. ನಂತರ ರಾವಣನನ್ನ ಸಂಹರಿಸುವಲ್ಲಿ ಯಶಸ್ವಿಯಾಗುತ್ತಾರೆ. ಯುಗ ಯುಗಗಳ
ವರ್ಷಗಳ ಐತಿಹ್ಯವನ್ನ ಹೊಂದಿರೋ ದಶರಥ ರಾಮೇಶ್ವರ ಸ್ವಾಮಿಯ ಈ ಗುಹಾ ಮಂದಿರ ಇರೋದಾದ್ರೂ ಎಲ್ಲಿ ಎಂಬ ಪ್ರಶ್ನೆಗಳಿಗೆ ಉತ್ತರ, ಈ ಗುಹಾ ಮಂದಿರ ಇರೋದು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಗುಟ್ಟದ ನೇರಳೆ ಕೆರೆ ಎಂಬ ಗ್ರಾಮದ ಬಳಿಯಲ್ಲಿರೋ ಕಾಡಲ್ಲಿ. ಈ ಸ್ವಾಮಿಯ ಉತ್ಸವ ಮೂರ್ತಿಯನ್ನ ಗುಟ್ಟದ ನೇರಳೆ ಕೆರೆ ಗ್ರಾಮದಲ್ಲಿ ಇರಿಸಲಾಗಿದೆ. ಓಂ ಶಿವೋಹಂ ಓಂ ಶಿವೋಹಂ ರುದ್ರನಾಮಂ ಭಜೇಹಂ. ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನಲ್ಲಿರೋ ಗುಡ್ಡದ ನೇರಳೆಕೆರೆ ಗ್ರಾಮದ ವ್ಯಾಪ್ತಿಯಲ್ಲಿ ಬರೋ ದೊಡ್ಡ ವಜ್ರವೆಂದೇ ಕರೆಯಲ್ಪಡೋ ಅರಣ್ಯ ಪ್ರದೇಶದಲ್ಲಿರೋ ದಶರಥ ರಾಮೇಶ್ವರ ಸ್ವಾಮಿಯ ಮಂದಿರ ಸದಾ ಅಚ್ಚರಿಗಳು ಎದುರಾಗುವಂತಹ ವಿಸ್ಮಯಕಾರಿ ತಾಣವಾಗಿದೆ. ಗುಡ್ಡದ ನೇರಳೆಕೆರೆ ಗ್ರಾಮದಲ್ಲಿ ಇರೋ ಸ್ವಾಮಿಯ ಉತ್ಸವ ಮೂರ್ತಿ ಚಮತ್ಕಾರಗಳನ್ನ ಎದುರಾಗಿಸೋ ವಿಸ್ಮಯಕಾರಿ ಮೂರ್ತಿಯಾಗಿದೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ.